ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ವೀಕ್ಷಕರೇ, ನಾನೊಂದು ವಿಡಿಯೋ ಮಾಡಿದ್ದೆ. BPL ಕಾರ್ಡ್ದಾರರು ಯಾರೆಲ್ಲ ಇದ್ದೀರಾ ಅವರಿಗೆಲ್ಲರಿಗೂ, ಯಾರಿಗೆಲ್ಲ ಮನೆ ಇಲ್ವೋ ಅವರಿಗೆಲ್ಲರಿಗೂ ಉಚಿತ ಮನೆ ಸೌಲಭ್ಯ ಹಾಗೂ ಅದಕ್ಕೋಸ್ಕರ ಇರುವ ಒಂದು ಅಮೌಂಟ್ ಮತ್ತು 10 ಲಕ್ಷದವರೆಗೆ ಒಂದು ಲೋನನ್ನು ಕೊಡ್ತಾರೆ. ಹಾಗೆಯೇ ಅದು ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ. ಹಾಗೆಯೇ ಯಾರಿಗೆಲ್ಲ ಅದು ಉಜ್ವಲ್ ಯೋಜನೆಯಡಿ ಸಿಲಿಂಡರ್ ಕೂಡ ನಿಮಗೆ ಉಚಿತವಾಗಿ ಕೊಡ್ತಾರೆ ಅಂತ ನಾನು ಹೇಳಿದ್ದೆ. ಈ ಎರಡು ಯೋಜನೆಗಳು ಅಂದರೆ PM ಆವಾಸ್ ಯೋಜನೆ ಮತ್ತು PM ಉಜ್ವಲ ಯೋಜನೆಯಡಿ ನಿಮಗೆ ಈ ಎರಡು ಸೌಲಭ್ಯಗಳು ಉಚಿತವಾಗಿ ಸಿಗುತ್ತೆ ಅಂತ ನಾನು ಹೇಳಿದೆ ವೀಕ್ಷಕರೇ. ಹಾಗಿದ್ರೆ ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು, ಅದರಿಂದಿರುವ ಉಪಯೋಗಗಳೇನು, ಅರ್ಜಿಗೆ ಅರ್ಹತೆ ಏನು ಅಂತ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನೋಡೋಣ. ನನ್ನ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಹೇಗೆ ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮ್ಯಾಮ್ ಅಂತ. ಪ್ಲೀಸ್ ಈ ಒಂದು ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡಿ ನೀವು ಹೋಗಿ ಬೇಗನೆ ಈ ಕೂಡಲೇ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ವೀಕ್ಷಕರೇ. ಸೊ BPL ಕಾರ್ಡ್ ಹೊಂದಿರೋರಿಗೆ ಕೇಂದ್ರದ ಬಂಪರ್ ಸೌಲಭ್ಯ ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಕೂಡಲೇ ಹೋಗಿ ಈ ಒಂದು ಸೌಲಭ್ಯನ ಪಡೆಯೋದ್ರಿಂದ ನಿಮಗೆ ಈ ಒಂದು ಯೋಜನೆಯಡಿ ನೀವು ಒಬ್ಬರು ಆಗಿರ್ಬೋದು. ಹಾಗಿದ್ರೆ ಮೋದಿ ಸರ್ಕಾರದಿಂದ BPL ಕಾರ್ಡ್ ಹೊಂದಿರುವವರಿಗೆ ಉಚಿತ ಮನೆ, ಗ್ಯಾಸ್ ಸಿಲಿಂಡರ್ ಸೇರಿದ ಸೌಲಭ್ಯಗಳು, PM ಆವಾಸ್ ಯೋಜನೆಯಡಿ 2.67 ಲಕ್ಷದವರೆಗಿನ ಸಹಾಯಧನ ಸೇರಿದಂತೆ PM ಉಜ್ವಲ ಯೋಜನೆಯಡಿ ಉಚಿತ LPG ಗ್ಯಾಸ್ ಸಿಲಿಂಡರ್ ಮತ್ತು 300 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾರೆ ಅಂತ ನಾನು ಹೇಳಿದ್ದೆ. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ವಿಡಿಯೋ ಅಂತ ನಾನು ಹೇಳ್ತೇನೆ. ಸೊ ಉಚಿತ ಮನೆಗಾಗಿ PM ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿ ಆಹ್ವಾನ ಮಾಡ್ತಾರೆ. ಇನ್ನು PM ಉಜ್ವಲ ಯೋಜನೆಯಡಿ ಉಚಿತ LPG ಗ್ಯಾಸ್ ಸಿಲಿಂಡರ್ ಸೌಲಭ್ಯವಾಗ್ತದೆ. ಇನ್ನು BPL ಕಾರ್ಡ್ ಹೊಂದಿರೋರಿಗೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವನ್ನು ಕೂಡ ಕೊಡ್ತಾರೆ. ಸೊ ಹೇಗೆ ಒಂದು 300 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾರೆ ಸಿಲಿಂಡರ್ ತಗೊಂಡ್ರೆ, ಹಾಗೆ 2.67 ಲಕ್ಷದವರೆಗಿನ ಸಹಾಯಧನ, ನಿಮಗೆ ಒಂದು ಮನೆ ಕಟ್ಟಲಿಕ್ಕೋಸ್ಕರ ಈ ಒಂದು ಸಹಾಯಧನವನ್ನು ಕೂಡ ಕೊಡ್ತಾರೆ. ಸೊ BPL ಕಾರ್ಡ್ ಏನಂದರೆ ಬಿಲೋ ಪಾವರ್ಟಿ ಲೈನ್ ಇರಬೇಕು. BPL ಕಾರ್ಡ್ ಅಂದರೆ ಏನಂದರೆ ಜಸ್ಟ್ ಬಿಲೋ ಪಾವರ್ಟಿ ಲೈನ್ ತಾನೇ, ಅದರದ್ದು ಒಂದು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು. ಸೊ ಎಕ್ಸ್ಪ್ಯಾಂಡ್ ಮಾಡಿದರೆ BPL ಹೀಗೆ ಬರುತ್ತೆ, ಬಿಲೋ ಪಾವರ್ಟಿ ಲೈನ್. ಸೊ ಹಿಂಗಂದರೆ ಯಾರೆಲ್ಲ ಒಂದು ಬಡತನ ರೇಖೆಗಿಂತ ಕಮ್ಮಿ ಆಗಿದ್ದೀರೋ, ಬಡತನ ರೇಖೆಗೆ ನಿಮಗೊಂದು ಹೊತ್ತಿನ ಊಟವನ್ನು ತಗೊಳ್ಳಿಕ್ಕೋಸ್ಕರ ನಿಮಗೆ ಆಗೋದಿಲ್ಲವೋ ಅಂಥವರನ್ನ ಬಿಲೋ ಪಾವರ್ಟಿ ಲೈನ್ ಅಂತ ನೀವು ಹೇಳ್ತೀವಿ. ಸೊ ರೇಷನ್ ಕಾರ್ಡ್ ಅಂದರೆ ಈ ಒಂದು BPL ರೇಷನ್ ಕಾರ್ಡ್ ಹೊಂದಿರುವವರಿಗೆ ಕೇಂದ್ರ ಸರ್ಕಾರದಿಂದ ಎರಡು ದೊಡ್ಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಬಡವರ ಆರ್ಥಿಕ ಸುಧಾರಣೆಗೆ PM ಆವಾಸ್ ಯೋಜನಾ ಮತ್ತು PM ಉಜ್ವಲ ಯೋಜನೆಯನ್ನು ಉಚಿತ ಮನೆ ಹಾಗೂ LPG ಗ್ಯಾಸ್ ಸೌಲಭ್ಯವನ್ನು ಘೋಷಿಸಲಾಗಿದೆ. ಈ ಸೌಲಭ್ಯದಿಂದ ಲಕ್ಷಾಂತರ ಕುಟುಂಬಗಳು ಪ್ರಯೋಜನ ಪಡೆಯಲಿವೆ. ಬಂಪರ್ ಸುದ್ದಿ ಅಂತಲೇ ಹೇಳ್ಬೋದು ಈ ಒಂದು ಸುದ್ದಿ. ನಿಮಗೆಲ್ಲರಿಗೂ ಈ ಒಂದು ಯೋಜನೆಯಡಿ BPL ಕಾರ್ಡ್ದಾರರಾಗಿದ್ದರೆ, ನಿಮಗೆ ಒಂದು ಮನೆ ಇಲ್ಲ ಅಥವಾ ಗ್ಯಾಸ್ ಸಿಲಿಂಡರ್ನ ಸೌಲಭ್ಯವಿಲ್ಲ ಅಂದರೆ ಖಂಡಿತವಾಗಿಯೂ ಹೋಗಿ ಈ ಒಂದು ಯೋಜನೆಯಡಿ ನಿಮಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ವೀಕ್ಷಕರೇ. PM ಆವಾಸ್ ಯೋಜನೆಯಡಿ ಉಚಿತ ಮನೆ ಸೌಲಭ್ಯ. ಸೊ ಮೋದಿ ಸರ್ಕಾರ 2024-25 ಬಜೆಟ್ನಲ್ಲಿ ಬಡವರಿಗೆ 3 ಕೋಟಿ ಹೊಸ ಮನೆಗಳನ್ನು ನೀಡುವ ಗುರಿ ಹೊಂದಿದ್ದು, ಈ ಯೋಜನೆಯಡಿ BPL ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ 2.67 ಸಾವಿರವರೆಗಿನ ಅಂದರೆ ಸುಮಾರು 2,67,000ವರೆಗಿನ ಹಣಕಾಸು ನೆರವು ನೀಡಲಾಗುತ್ತದೆ. ಮನೆ ನಿರ್ಮಾಣಕ್ಕೆ ಹೆಚ್ಚುವರಿ ಹಣ ಬೇಕಾದರೆ ಕೇಂದ್ರ ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿವರೆಗೆ ಬ್ಯಾಂಕ್ ಸಾಲವನ್ನು ಕೂಡ ಕೊಡ್ತಾರೆ. ಹಾಗೆ ಇದನ್ನು ನೀಡಲಿದ್ದು, ಈ ಮೂಲಕ ಜನರು ತಾವು ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಬಹುದು. ಈ ಸೌಲಭ್ಯ ಪಡೆಯಲು ಅರ್ಜಿದಾರರು ತಮ್ಮ ಹತ್ತಿರದ ಆನ್ಲೈನ್ ಸೇವಾ ಕೇಂದ್ರಕ್ಕೆ ತೆರಳಿ ಅರ್ಜಿ ಸಲ್ಲಿಸಬಹುದು. ಅಂದರೆ ಯಾವುದಾದ್ರೂ ಸೈಬರ್ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ಈ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತೇನೆ. ಸೊ ಅಧಿಕೃತ ವೆಬ್ಸೈಟ್ ಮೂಲಕವೂ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಲ್ಯಾಪ್ಟಾಪ್ ಇದ್ದರೆ ನಿಮಗೆ ಮನೇಲೆ ಅರ್ಜಿ ಸಲ್ಲಿಸಬಹುದು. ಈ ವೆಬ್ಸೈಟನ್ನು ನಾನು ಬೇಕಿದ್ರೆ ಕೊಡ್ತೇನೆ ಕೆಳಗೆ. ಸೊ ಯಾರಿಗೆಲ್ಲ ಗೊತ್ತಿಲ್ವೋ ಜಸ್ಟ್ ಹೋಗಿ ನೀವು ಆನ್ಲೈನ್ ಸೇವಾ ಕೇಂದ್ರದಲ್ಲಿ ಅಂದರೆ ಸೈಬರ್ ಎಲ್ಲಿ ಇದೆ ಅಲ್ಲಿ ಹೋಗಿ ನನಗೆ ಈ ಒಂದು ಆವಾಸ್ ಯೋಜನೆ ಅಡಿ ಅಥವಾ ಈ ಒಂದು LPG ಉಜ್ವಲ್ ಯೋಜನೆಗೆ ನನಗೆ ಅರ್ಜಿ ಹಾಕಬೇಕು ಅಂತ ಹೇಳಿ ಖಂಡಿತವಾಗೂ ಅವರು ಒಂದು ಅರ್ಜಿ ಹಾಕಲಿಕ್ಕೆ ನಿಮ್ಮನ್ನು ಸಹಾಯ ಮಾಡ್ತಾರೆ. ಇನ್ನು PM ಉಜ್ವಲ ಯೋಜನೆಯಡಿ ಉಚಿತ LPG ಗ್ಯಾಸ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದೆಡೆ BPL ಕಾರ್ಡ್ ಹೊಂದಿರುವ ಮಹಿಳೆಯರು PL ಉಜ್ವಲ ಯೋಜನೆಯಡಿ ಈ ಒಂದು PM ಉಜ್ವಲ ಯೋಜನೆಯಡಿ ಉಚಿತ LPG ಗ್ಯಾಸ್ ಕನೆಕ್ಷನ್ ಪಡೆಯಬಹುದು. ಸರ್ಕಾರ ಇದರಲ್ಲಿ ಕೇವಲ ಉಚಿತ ಸಿಲಿಂಡರ್ ನೀಡುವುದಲ್ಲದೆ ಪ್ರತಿ ತಿಂಗಳು ನಿಮಗೆ ಅಂದರೆ ಉಚಿತ ಗ್ಯಾಸ್ ಸಿಲಿಂಡರ್ನ ಮಾತ್ರ ಹಾಗೂ ಸ್ಟವನ್ನು ಕೊಡ್ತಾರೆ. ಅದರ ಜೊತೆಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅದು ಮಾತ್ರವಲ್ಲ, ಪ್ರತಿ ತಿಂಗಳು ನಿಮಗೆ 300 ರೂಪಾಯಿ ಅಂದರೆ ₹300 ಸಬ್ಸಿಡಿಯನ್ನು ನೀಡಲಾಗ್ತಾರೆ. ಅಂದರೆ ಈ ಒಂದು ಉಪಯೋಗ ನಿಮಗೆ ಈ ಒಂದು ಯೋಜನೆಯಿಂದ ತುಂಬ ಉಪಯೋಗಕಾರಿಯಾಗಿದೆ. ಆದರೆ ಕೇವಲ ಒಂದು ದಿನಕ್ಕೆ ಮಾತ್ರವಲ್ಲ, ಜಸ್ಟ್ ಸಿಲಿಂಡರ್ ಮತ್ತು ಕನೆಕ್ಷನ್ನ ಕೊಟ್ಟು ಬಿಡೋದಿಲ್ಲ ಅವರು. ಪ್ರತಿ ತಿಂಗಳು ನಿಮಗೆ ಈ ಒಂದು ಸಿಲಿಂಡರ್ನ ಬೈ ಮಾಡಲಿಕ್ಕೋಸ್ಕರ ನಿಮಗೆ ಈಗಾಗಲೇ 850 ರೂಪಾಯಿ ಸಿಲಿಂಡರ್ಗಿದೆ. ಅದರಲ್ಲಿ 300 ರೂಪಾಯಿ ಸರ್ಕಾರವೇ ಸಬ್ಸಿಡಿಯಾಗಿ ನಿಮಗೆ ನೀಡಲಿದೆ. ಇನ್ನು ಬಾಕಿ ಉಳಿದ ಅಮೌಂಟನ್ನು ನೀವು ಕಟ್ಟಿದರೆ ಸಾಕು. ಇನ್ನು ಇದರಿಂದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 500ರಿಂದ 600ರಲ್ಲಿ ಖರೀದಿಸಲು ಸಾಧ್ಯವಾಗುತ್ತೆ. ಜೊತೆಗೆ ಸ್ಟವ್ ಕೂಡ ಉಚಿತವಾಗಿ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರು ಅರ್ಜಿ ಸಲ್ಲಿಸಬಹುದು ಎಂದ್ರ ಬಗ್ಗೆ ನೋಡೋಣ. ಸೊ ಈ ಒಂದು ಯೋಜನೆಗಳಿಗೆ
ಅರ್ಜಿ ಸಲ್ಲಿಸಲು ಅರ್ಜಿದಾರರು ಈ ದಾಖಲಾತಿಗಳನ್ನು ಹೊಂದಿರಬೇಕು. ಏನೆಲ್ಲ ದಾಖಲಾತಿಗಳು ಬೇಕು? BPL ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇತ್ತೀಚಿನ ಫೋಟೋಗಳು, ಮೊಬೈಲ್ ಸಂಖ್ಯೆ. ಅರ್ಜಿ ಸಲ್ಲಿಸುವುದಕ್ಕಾಗಿ ಸಮೀಪದ ಆನ್ಲೈನ್ ಸೆಂಟರ್ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಸೌಲಭ್ಯ ಪಡೆಯಲು ವಿಳಂಬ ಮಾಡದೆ ಅರ್ಜಿ ಹಾಕಿ ಅಂತಲೇ ನಾನು ಹೇಳ್ತಾ ಇದ್ದೇನೆ. ಸೊ ಈ ಯೋಜನೆಗಳು BPL ಕುಟುಂಬಗಳಿಗೆ ದೊಡ್ಡ ಗಿಫ್ಟ್ ಆಗಿದ್ದು, ಇದರ ಸೌಲಭ್ಯ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸುವುದು ಅವಶ್ಯಕ. ಹೀಗಾಗಿ ನಿಮಗೆ ಈ ಅರ್ಹತೆ ಇದ್ದರೆ ತಕ್ಷಣವೇ ಅರ್ಜಿ ಸಲ್ಲಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಉಚಿತ ಮನೆ ಹಾಗೂ LPG ಗ್ಯಾಸ್ ಸೌಲಭ್ಯವನ್ನು ಉಚಿತವಾಗಿ ಪಡೆಯಿರಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ಒಳ್ಳೆಯ ಒಂದು ಆಫರ್ನ ಖಂಡಿತವಾಗಿಯೂ ನೀವು ಮಿಸ್ ಮಾಡ್ಕೋಬೇಡಿ. ಹೋಗಿ ಬೇಗನೆ ಫಟ್ ಅಂತ ಈ ಒಂದು ಸೌಲಭ್ಯಗಳಿಗೆ ಅರ್ಜಿ ಹಾಕಿ. ಬಿಕಾಸ್ ಅಲ್ಲಿ ತುಂಬ ಜನ ಅರ್ಜಿ ಹಾಕ್ತಾ ಹೋಗ್ತಾ ಇದ್ರೆ ಈ ಒಂದು ಸರ್ಕಾರ ಎಷ್ಟು ಜನರಿಗೆ ಕೊಡಬೇಕು ಅಂತ ತಾವು ಒಂದು ಗುರಿ ಇಟ್ಟಿದ್ದಾರೋ ಅಷ್ಟು ಜನರಿಗೆ ಅಲ್ಲಿ ತುಂಬಿ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗೂ ನಿಮಗೆ ಸ್ವಲ್ಪ ಕಮ್ಮಿ ಆಗುವ ಒಂದು 3 ಕೋಟಿ ಮನೆಗಳನ್ನು ನೀಡುವ ಒಂದು ಗುರಿಯನ್ನು ಹೊಂದಿದ್ದಾರಲ್ವಾ. ಬರೋಬ್ಬರಿ 3 ಕೋಟಿ ಒಂದು ಹೊಸ ಮನೆಗಳನ್ನು ನೀಡುವ ಗುರಿ ಹೊಂದಿದೆ. ಇನ್ನು ಈ 3 ಕೋಟಿ ಜನಗಳು ಎಲ್ಲಾದರೂ ಅಪ್ಲಿಕೇಶನ್ ಹಾಕ್ಬಿಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಿಂದಕ್ಕೆ ತಳ್ಳುತ್ತೆ. ಸೊ ನಿಮ್ಗೇನಾಗುತ್ತೆ, ಈ ಒಂದು ಸೌಲಭ್ಯ ಪಡೆಯಲು ಲೇಟ್ ಆಗುತ್ತೆ. ಸೊ ಬೇಗನೆ ಹೋಗಿ ಈ ಒಂದು ಅಪ್ಲಿಕೇಶನ್ ಹಾಕಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇದರಿಂದ ನಿಮಗೆ ತುಂಬಾ ಲಾಭವಿದೆ. ಹಾಗಿದ್ರೆ ಬೇಗನೆ ಹೋಗಿ ಈ ಒಂದು ಸೌಲಭ್ಯಗಳು ನಿಮಗೆ ನೀವು ಕರೆಕ್ಟಾಗಿ ಅರ್ಹರಾಗಿದ್ದೀರಾ ಅಂತ ಇದ್ದರೆ ಖಂಡಿತವಾಗಿಯೂ ಹೋಗಿ ನಿಮಗೆ ಬೇಗನೆ ಅಪ್ಲಿಕೇಶನ್ನ ಹಾಕ್ಬೋದು ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಸೊ ಏನಾದರೂ ಡೌಟ್ ಇದ್ದರೆ ನಿಮಗೆ ಈ ಒಂದು ವಿಡಿಯೋದ ಕೆಳಗೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಕೇಳ್ಬೋದು. ಹಾಗಿದ್ರೆ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.